ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪುದೀನಾ ಚಿಕನ್. ಈ ಒಂದು ರೆಸಿಪಿ ಚಪಾತಿಗೆ, ದೋಸೆಗೆ, ಅನ್ನಕ್ಕೆ ಸಖತ್ ಫೇವರ್ ಆಗಿರುತ್ತೆ. ನೆಂಚ್ಕೊಂಡು ತಿಂತಾಯಿದ್ರೆ ಅದ್ಭುತವಾಗಿರುತ್ತೆ. ಸೊ ನೀವು ಯಾರೂ ಈ ಥರ ಮಾಡಿಲ್ಲ ಅಂದರೆ ಈ ಒಂದು ಡಿಫ್ರೆಂಟ್ ಸ್ಟೈಲ್ ಆಫ್ ಪುದೀನಾ ಚಿಕನ್ನ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಮೊದಲನೇದಾಗಿ ನಾನೊಂದು ಅರ್ಧ kg ಚಿಕನ್ನ ಈ ರೀತಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಫ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಇಡೀ ಪುದೀನ 4ರಿಂದ 5 ಮೆಣಸಿನ್ಕಾಯಿನ ಈ ರೀತಿ ರುಬ್ಕೊಂಡಿದ್ದೆ, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನು ಉಪ್ಪು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನೀವು ಜಾಸ್ತಿ ಅಂದರೆ ಚಿಕನ್ 1 kg 1/4 kg ತೊಗೊಳ್ಳೋರೆಲ್ಲ ಇದ್ದರೆ, ಸೊ ನಾನು ಈಗ ಏನು ಮಸಾಲ ಮಿಕ್ಸ್ ಮಾಡ್ತಾಯಿದ್ದೀನಲ್ಲ ಅದು 1 to ಡಬಲ್ ಹಾಕ್ಕೋಬೇಕಾಗತ್ತೆ. ಸೊ ಈ ರೀತಿ ನಾನು ಮಸಾಲಾನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನಿಗೆ 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 1 ಗೆಡ್ಡೆ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಎಣ್ಣೆಗೆ ಹಾಕಿ ಚೆನ್ನಾಗಿ ಗೋಲ್ಡನ್ ಬ್ರೌನಿಷ್ ಬರೋವರೆಗೂ ಹುರ್ಕೊಂಡಿದ್ದೀನಿ. ಈಗ ನಾನೇನು ಕಲಸಿಟ್ಕೊಂಡಿದ್ನಲ್ಲ ಪುದೀನಾ ಚಿಕನ್, ಸೊ ಅದನ್ನು ಡೈರೆಕ್ಟಾಗಿ ನಾನು ಪ್ಯಾನಿಗೆ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಒಂದು ಪುದೀನಾ ಚಿಕನ್ನ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರು ತಿನ್ನಲ್ಲ ಅಂತಾರಲ್ಲ ಮಕ್ಕಳು ಎಲ್ಲರೂ ಈ ರೀತಿ ಮಾಡಿಕೊಟ್ರೆ ತಿಂದೇ ತಿಂತಾರೆ. ಸೊ ನೋಡ್ತಾ ಇರಿ, ನಾನೀಗ 1 ಕಪ್ಪು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾವೇನು ಮಸಾಲ ಮಿಕ್ಸ್ ಮಾಡಿದ್ವಲ್ಲ, ಮಸಾಲ ಮಿಕ್ಸ್ ಮಾಡಿದಾಗಲೇ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಈ ಟೈಮಲ್ಲೂ ಕೂಡ ನಾವು ಒಂದು ಕರ್ಡ್ನ ಹಾಕ್ಕೋಬೋದು. ಕರ್ಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ನೋಡ್ತಾ ಇರ್ಬೋದು ಚಿಕನ್ ಈಗ ಚೆನ್ನಾಗಿ ಬೇಯಕ್ಕೆ ಶುರು ಆಗಿದೆ. ಸೊ ನಾನು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಚಿಲ್ಲಿ ಪ್ಲಸ್ ಪೌಡರ್ ಹಾಕ್ಕೊಂಡ್ರೆ. ಸೊ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಚಿಲ್ಲಿ ಪೌಡರೇ ಹಾಕ್ಕೋಬೋದು. ಈಗ ಅದನ್ನು ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇದಂತೂ ಪುದೀನಾ ಚಿಕನ್ ಅಂತೂ ಅನ್ನಕ್ಕೆ, ಮುದ್ದೆಗೆ, ಹಾಗೆ ದೋಸೆ ಚಪಾತಿಗಂತೂ ಸೂಪರಾಗಿರುತ್ತೆ. 1 ಟೇಬಲ್ ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅವಾಗವಾಗ ತಿರುಗಿಸ್ಕೋತಾ ಇರಬೇಕಾಗುತ್ತೆ, ಯಾಕಂದರೆ ಈ ಒಂದು ಗಟ್ಟಿ ಚಿಕನ್ ಇರುತ್ತಲ್ಲ ಗ್ರೇವಿ, ಸೊ ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. 5 ನಿಮಿಷಕ್ಕೂ ಸ್ವಲ್ಪ ನಾವು ತಿರುಗಿಸ್ತಾ ಇರಬೇಕಾಗುತ್ತೆ. ಈಗ ಒಂದು 5ರಿಂದ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ದೆ. ಈಗ ಓಪನ್ ಮಾಡ್ತಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಕನ್ನು ಬೆಂದಿದೆ ಅಂತ. ನೋಡಿ, ತಳ ಏನೂ ಇಡ್ತಿಲ್ಲ. ಸೊ ನಾನು ಚೆನ್ನಾಗಿ ತಿರುಗಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಟ್ರೆ ಚಿಕನ್ನು ಅಷ್ಟು ಟೇಸ್ಟ್ ಆಗೋಲ್ಲ. ಸೊ ಒಂಥರ ಕೈ ಸ್ಮೆಲ್ ಹೊಡೆಯುತ್ತೆ ತಿನ್ನುವಾಗ. ಸೊ ಅದೊಂದು ಗಮನ ಇಟ್ಟು ನೀವು ಬೇಯಿಸ್ಕೊಳ್ಳಿ. ಸೊ ಈಗ ಲಾಸ್ಟು ನಾನು ಸ್ವಲ್ಪ ಕೊತ್ತಂಬರಿನ ಹಾಗೆ ಉದುರಿಸ್ಕೊಳ್ತಾ ಇದ್ದೀನಿ. ಇದು ಫ್ಲೇವರಿಗೆ. ಸೊ ಹಾಗೆ ಒಂದು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿ ಈ ಒಂದು ಪುದೀನಾ ಚಿಕನ್ ರೆಡಿಯಾಗಿದೆ ಅಂತ. ನಾನು ಮಾಡಿರೋ ಪುದೀನಾ ಚಿಕನ್ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ನ ಮರೀದೆ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.